ಎಲ್ಲರಿಗೂ ನಮಸ್ತೆ. ಜೈ ಶ್ರೀರಾಮ್. ಇವತ್ತಿನ ದಿನ ನಾನು ಹಾಲು ಹಾಕಿ ಗಾಣಿಗೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಮಗೆ ಗಾಣಿಗೆ ಸೊಪ್ಪು ಬೇಕಾಗುತ್ತೆ. ಗಾಣಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಈ ಮೂರನ್ನು ಕೂಡ ಒಂದು ಕುಕ್ಕರ್ನಲ್ಲಿ ಹಾಕಿ ಅದು ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ಅದು ಅರ್ಧ ಬೆಂದರೆ ಸಾಕಾಗುತ್ತೆ, ಜಾಸ್ತಿ ಬೇಯೋದು ಬೇಡ. ನೋಡ್ತಿರ್ಬೋದು ನೀವು. ಇದು ಬೆಂದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತೀನಿ. ಇದೇನು ಬೇಯಿಸ್ಕೊಂಡಿದ್ದೀನಲ್ವ ಇದನ್ನು. ನೆಕ್ಸ್ಟು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಒಂದು 2 ಮಿನಿಟ್ಸ್ ಚಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ನೆಕ್ಸ್ಟ್ ಬೇಯಿಸ್ಕೊಂಡಿದ್ನಲ್ಲ ಅದು ನೀರನ್ನು ತೆಗೆದುಬಿಟ್ಟು ಜಸ್ಟ್ ಆ ಸೊಪ್ಪನ್ನು ಮಾತ್ರ ಈ ರೀತಿ ಬಾಡಿಸ್ಕೊತೀನಿ. ನಂತರ 1-2 ಗ್ಲಾಸಷ್ಟು ಹಾಲನ್ನು ಹಾಕೋತೀನಿ. ಗಟ್ಟಿ ಹಾಲನ್ನು ಯೂಸ್ ಮಾಡ್ತಾಯಿದ್ದೀನಿ, ಸೊ ಹಾಗಾಗಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದು ಕುದಿ ಬರೋವರೆಗೂ ಕೂಡ ಈ ರೀತಿ ಬೇಯಿಸ್ಕೋಬೇಕು. ನಂತರ ಆ ಸೊಪ್ಪೇನಿದೆ ಅದನ್ನು ಹಾಲಿಂದ ಸಪ್ರೇಟಾಗಿ ತೆಗಿಬೇಕು. ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಕಡಲೆಪಪ್ಪು, ಗಸಗಸೆ, ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಸಿರು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ರ ಜೊತೆ ಹಾಕಿ ಮತ್ತು ಸ್ವಲ್ಪ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟ್ ಥರ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಹಾಲೇನಿತ್ತಲ್ವ ಬೇಯಿಸ್ಕೊಂಡಿರೋಂಥ ಹಾಲು, ಆ ಹಾಲಿಗೆ ರುಬ್ಬಿದಂತಹ ಮಿಶ್ರಣವನ್ನು ಚೆನ್ನಾಗಿ ಹಾಕಿಬಿಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು. ಒಂದು 5 to 10 ಮಿನಿಟ್ಸ್. ನಂತರ ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಸವಿಬಹುದು ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ. ಬಾಣಂತಿಯರಿಗಂತೂ ಇದು ತುಂಬಾ ಒಳ್ಳೆಯದು. ಹಾಲಿನ ಉತ್ಪಾದನೆ ಚೆನ್ನಾಗಾಗತ್ತೆ.